ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಾತಿ ಜನಗಣತಿ ವರದಿ ಬಹಿರಂಗಗೊಂಡ ಬೆನ್ನಲ್ಲೇ ಪರ ವಿರೋಧ ಆಕ್ಷೇಪಗಳೆಲ್ಲವೂ ಬರ್ತಾ ಇದೆ. ಗೊಲ್ಲ ಸಮುದಾಯದ ವಿಚಾರವಾಗಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದರು. ಗೊಲ್ಲ ಸಮುದಾಯ ವಿಚಾರವಾಗಿ ಆಕ್ಷೇಪ ಇದೆ. ನಾವು 25 ಲಕ್ಷಕ್ಕೂ ಹೆಚ್ಚು ಜನ ಇದ್ದೀವಿ, ಆದರೆ 10 ಲಕ್ಷ ಮಾತ್ರ ತೋರಿಸಿದ್ದಾರೆ. ಇದನ್ನ ಮೊದಲು ಸರಿ ಮಾಡಬೇಕಾಗಿದೆ ಎಂದಿದ್ದಾರೆ. ಮೊದಲು 95 ಜಾತಿಗಳು ಕೆಟಗರಿ 1ರಲ್ಲಿ ಇದ್ದು ಮೀಸಲಾತಿ ಪ್ರಮಾಣ ಕಡಿಮೆ ಇತ್ತು. ಇದೀಗ 1147 ಜಾತಿಗಳನ್ನು ಕೆಟಗರಿ 1ರಲ್ಲಿ ಸೇರಿಸಲಾಗಿದೆ. ಗೊಲ್ಲರಲ್ಲಿಯೇ 28 ಉಪಜಾತಿ ಇದೆ. ಅದರಲ್ಲಿ ಯಾದವ ಸಮುದಾಯ ಒಂದು. ಗೊಲ್ಲ ಸಮುದಾಯವನ್ನ ಕೆಟಗರಿ 1A ನಲ್ಲಿ ಹಾಕಿದ್ದಾರೆ, ಆದರೆ ಯಾದವ ಸಮುದಾಯವನ್ನ 1Bಗೆ ಹಾಕಿದ್ದಾರೆ. ಹೀಗಾಗಿ ನಾನು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತೀನಿ. ಜನಸಂಖ್ಯೆ ಅನುಗುಣವಾಗಿ ಕೆಟಗರಿ ನೋಡಬೇಕು. ತೆಲಂಗಾಣದಂತೆ ಇಲ್ಲೂ ಮೀಸಲಾತಿ ವಿಸ್ತರಣೆ ಮಾಡಬೇಕು. ಕೆಟಗರಿ 1ಕ್ಕೆ ಕ್ರೀಮಿ ಲೇಯರ್ ಹಾಕಬೇಕು ಅಂತ ಶಿಫಾರಸು ಮಾಡಿದ್ದು ಯಾವ ನ್ಯಾಯ? ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಕ್ರೀಮಿ ಲೇಯರ್ ಶಿಫಾರಸನ್ನ ಒಪ್ಪಲೇಬಾರದು. ನಮ್ಮ ಸಮುದಾಯ ಹಿಂದುಳಿದಿದೆ, ಆದರೂ ಕ್ರೀಮಿ ಲೇಯರ್ ಹಾಕಿದ್ದಾರೆ, ಇದು ಸರಿಯಲ್ಲ ಎಂದಿದ್ದಾರೆ. ನೋಡಿ, ನೀವು ಪರ್ಟಿಕ್ಯುಲರ್ಲಿ ಕೆಲವು ಸಮುದಾಯಗಳ ಬಗ್ಗೆ ಕೇಳಿದ್ರೆ ಅದರಲ್ಲೂ ಕೂಡ ಯಾದವ ಸಮುದಾಯ ಬಗ್ಗೆ ಕೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ತಾವು ಹೇಳಿದ ಪ್ರಶ್ನೆ ಸರಿ ಇದೆ ಅಂತ ತಿಳ್ಕೊಂಡಿದ್ದೀವಿ. ಯಾಕಂದರೆ ಮೊದಲು ಗೊಲ್ಲರು ಅಂತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳು ವಿವಿಧ ಹೆಸರುಗಳಿಂದ ಕರೀತಕ್ಕಂಥ ಸಮುದಾಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೆಳಗಾಂಗೆ ಹೋದರೆ ಅವ್ರನ್ನ ಹಣಬರ್ ಅಂತ ಕರೀತಾರೆ, ಮಂಗಳೂರಿಗೆ ಹೋದರೆ ಅವರ ಮಣಿಯಾಣಿಗಳು ಅಂತ ಕರೀತಾರೆ, ಮತ್ತು ನೀವು ಮಧ್ಯ ಕರ್ನಾಟಕ ಬಂದರೆ ಅದು ಬೇರೆ ಹೆಸರಲ್ಲಿ ಕರೀತಾರೆ. ಚಿತ್ರದುರ್ಗ ತುಮಕೂರಿಗೆ ಬಂದಾಗ ಅವ್ರನ್ನ ಕಾಡುಗೊಲ್ಲರು ಅಂತ ಕರೀತಾರೆ. ಆ ಕಾಡುಗೊಲ್ಲರು ತನ್ನದೇ ಅಂತಹ ಬುಡಕಟ್ಟು ಜನಾಂಗನ ಹೊಂದಿಕೊಂಡಿರೋದು ಅದೀಗ 3 ಲಕ್ಷ ಚಿಲ್ಲರೆ ತೋರಿಸಿರ್ತಕ್ಕಂಥದ್ದು. ನಮ್ಮ ಕಾಡುಗೊಲ್ಲ ಸಮುದಾಯ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡಿದಾಗ ಸುಮಾರು ಒಂದು 5.5-6 ಲಕ್ಷ ಜನ ಇರ್ತಕ್ಕಂಥ ವಿಚಾರನ ನಾನು ನೋಡಿದ್ದೀನಿ. ಅದಕ್ಕೆ ಅರ್ಧಕ್ಕರ್ಧ ಕಟ್ ಮಾಡಿರ್ತಕ್ಕಂಥ ನಾನು ಆಕ್ಷೇಪ ಇರ್ತಕ್ಕಂಥದ್ದು. ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು 25-30 ಲಕ್ಷ ಇದ್ದೀವಿ ಅಂತೇಳಿ ಮೊದಲಿಂದಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಬೇರೆ ಬೇರೆ ಹೆಸರಿನ ಕರಿತಕ್ಕಂಥ ಎಲ್ಲ ಗೊಲ್ಲ ಸಮುದಾಯಗಳು ನೋಡಿದಾಗ 25 ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು 10 ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ. ಎರಡನೇದು ಏನಾಗಿದೆ ಅಂತಂದರೆ, ಮೊದಲು ಕ್ಯಾಟಗರಿ 1ನಲ್ಲಿದ್ದಾಗ ನಮ್ಮ 4% ರಿಸರ್ವೇಷನ್ ಕೊಡ್ತಾ ಇದ್ದಂಥದ್ದು. 95 ಜಾತಿಗಳಿದ್ದಂಥ ಸಂದರ್ಭದಲ್ಲಿ 376 ಉಪಜಾತಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಗೆ ಕೇವಲ 4% ರಿಸರ್ವೇಷನ್ ಸಿಕ್ತು. ನಮ್ಗೆ ಅನ್ಯಾಯ ಆಗಿದೆ ಅಂತ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣಕ್ಕೋಸ್ಕರ ಈಗ ಏನಾಗಿದೆ, ಈಗ ಪ್ರಸ್ತುತ ಕೊಟ್ಟಿರ್ತಕ್ಕಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲಿ ಪತ್ರಿಕೆಗಳು ಬಂದಿರೋ ಮಾಹಿತಿ ಪ್ರಕಾರ, ಯಾಕಂದರೆ ನಾನು ಸಚಿವ ಅಲ್ಲ, ನಾನು ಕಾಪಿ ಕೊಟ್ಟಿಲ್ಲ, ಅವರು ನಾನು ಒರಿಜಿನಲ್ ಕಾಪಿ ನೋಡಿಲ್ಲ. ಹಾಗಾಗಿ ಯಾವ ಮಾಹಿತಿ ಪತ್ರಿಕೆಗಳು ಬಂದಿದೆಯೋ ಅದರ ಆಧಾರದ ಮೇಲೆ ಹೇಳೋದೇ ಆದರೆ, ಈಗ 147 ಸಮುದಾಯಗಳನ್ನು ಅಲ್ಲಿ ಕ್ಯಾಟಗರಿ 1ನಲ್ಲಿ ಹಾಕಿರ್ತಕ್ಕಂಥದ್ದು, ಕ್ಯಾಟಗರಿ 1A ಹಾಕಿರ್ತಕ್ಕಂಥ ಮಾಹಿತಿ ನನಗೆ ಬಂದಿರತಕ್ಕಂಥದ್ದು. ಹೆಚ್ಚು ಜಾತಿಗಳನ್ನು ಹಾಕಿದ್ದಾರೆ, ಅಲ್ಲಿ ಮೀಸಲಾತಿ ಹೆಚ್ಚಾಗಬೇಕು ಅಂತ ಇರ್ತೀವಿ. ಎರಡನೇ ಕಡೆ ಏನಾಗಿದೆ, ಗೊಲ್ಲರು ಅಂತಂದಾಗ ಅದರ ಉಪಜಾತಿಗಳು 28 ಉಪಜಾತಿಗಳಿದೆ. ಅದರಲ್ಲಿ ಯಾದವರು ಕೂಡ ಅಂತಕ್ಕಂಥದ್ದು ದೇಶದಲ್ಲಿ ಅತಿ ದೊಡ್ಡ ಸಮುದಾಯ ಯಾವುದೋ ಇದ್ದರೆ ಅದು ಯಾದವ ಸಮುದಾಯ ಇರು ಈಗ ಈ ಭಾರತ ದೇಶದಲ್ಲಿ. ಕರ್ನಾಟಕದಲ್ಲಿ ಯಾದವ ಸಮುದಾಯವು ಕೂಡ ಅದನ್ನು ಗೊಲ್ಲರು ಅಂತ ಕರೀತಾರೆ, ಯಾದವರು ಅಂತ ಕರೀತಾರೆ, ಆಸ್ಥಾನ ಗೊಲ್ಲರು ಅಂತ ಕರೀತಾರೆ, ಕಾಡುಗೊಲ್ಲರು ಅಂತ ಇರ್ಬೋದು. ಹಲವಾರು ಹೆಸರುಗಳಲ್ಲಿ ಕರೀತಕ್ಕಂಥ 28 ಉಪಜಾತಿಗಳು ಸೇರ್ತಕ್ಕಂಥದ್ದು ಗೊಲ್ಲ ಸಮುದಾಯ ಒಂದು ಕಡೆ ಇದ್ದರೆ ಅದನ್ನ ಕ್ಯಾಟಗರಿ 1A ಹಾಕಿದ್ದಾರೆ. ಯಾದವ್ರನ್ನ ತೆಗೆದುಬಿಟ್ಟು 1B ಹಾಕಿದ್ದಾರೆ. ಇದು ಯಾವ ನ್ಯಾಯ ಅಂತಕ್ಕಂಥದ್ದು? ಗೊಲ್ಲರು ಯಾದವರು ಒಂದೇ ಆದಮೇಲೆ ಅದು ತೆಗೆದು ಹೆಂಗೆ 1Bಗೆ ಹಾಕಿದ್ರು ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಆಕ್ಷೇಪ. ಎರಡನೇದು ಅದು ಸತ್ಯ ಏನು ಸುಳ್ಳು ಹೇಳುವಂತಕ್ಕಂಥದ್ದು ಒರಿಜಿನಲ್ ಡಾಕ್ಯುಮೆಂಟ್ ನೋಡಿದ್ರೆ ಗೊತ್ತಾಗ್ತಕ್ಕಂಥದ್ದು. ಎರಡನೇದು ನಮ್ಗೆ ಬೇಜಾರಾಗಿರ್ತಕ್ಕಂಥ ಏನಂದರೆ, 1A ಅಂತಕ್ಕಂಥ ಕ್ಯಾಟಗರಿ ಏನು ಕೊಟ್ಟಿದ್ದಾರೋ ಅಲೆಮಾರಿಗಳು ಮತ್ತು ಅಲೆಮಾರಿಗಳಿರ್ತಕ್ಕಂಥ ಸಮುದಾಯಗಳಿರ್ತಕ್ಕಂಥದ್ದಲ್ಲಿ ಬಹಳ ನೊಂದಿರ್ತಕ್ಕಂಥ, ಬಡತನದಲ್ಲಿರ್ತಕ್ಕಂಥ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳ ಹಿಂದುಳಿದ ಯಾವುದಾದ್ರು ಸಮುದಾಯಗಳಿದ್ದರೆ ಅಲೆಮಾರಿ ಸಮುದಾಯಗಳು ಅಂತ ಮಾತಾಡ್ತೀನಿ. ಕ್ಯಾಟಗರಿ 1ನಲ್ಲಿದ್ದಂಥ ಸಮುದಾಯಗಳು ಅವುಗಳಿಗೆ ಇವತ್ತಿನ ದಿವಸ 1A ಕೊಟ್ಟು 1A EB ಅಂತ ಮಾಡಿ ಅದಕ್ಕೆ ಕ್ರೀಮಿ ಲೇಯರ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ದಟ್ ಇಸ್ ಶುಡ್ ನಾಟ್ ಬಿ ಅಕ್ಸೆಪ್ಟೆಡ್. ಆ ಶಿಫಾರಸನ್ನ ಒಪ್ಕೋಬಾರ್ದು ಅಂತ ಹೇಳ್ತೀವಿ. ಮತ್ತು ನಮ್ಮ ಜನಸಂಖ್ಯೆಯ ಅನುಗುಣವಾಗಿ ಆ ಮೀಸಲಾತಿ ಕೊಡ್ತ ಕೆಲಸಗಳನ್ನು ಮುಂದಿನ ದಿನ 17ನೇ ತಾರೀಕು ಸಭೆ ನಡೆದಾಗ ಮಾನ್ಯ ಎಲ್ಲ ಸಚಿವರಲ್ಲಿ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಅವರ ಪಾದಾರವೆಂದೇಳಿ ನಮಸ್ಕಾರ ಮಾಡಿ ಮನವಿ ಮಾಡ್ತೇನೆ, ನಮಗೆ ನ್ಯಾಯ ಕೊಡಿಸಬೇಕು ನೀವು ಸಚಿವ ಸಂಪುಟದಲ್ಲಿ ಅಂತಕ್ಕಂಥ ಮನವಿನ ನಮ್ಮ ಮೂಲಕ ಮಾಡ್ತೇನೆ. ಅದು ಒರಿಜಿನಲ್ ರಿಪೋರ್ಟ್ ನೋಡಬೇಕಾಗ್ತದೆ. ಕ್ಯಾಬಿನೆಟ್ ತಗೊಂಡಾಗ ನನಗೆ ಗೊತ್ತಿಲ್ಲ. ಮಾಧ್ಯಮಗಳು ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮಗಳು ನಾನು ಖಂಡಿತವಾಗ್ಲೂ ಕೂಡ ಮಾಧ್ಯಮಗಳು ಎಂದೂ ಕೂಡ ತಪ್ಪು ಬರ್ತೀವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಮಾಧ್ಯಮಗಳು ಬಂದಿರೋ ಮಾಹಿತಿ ಮಾತ್ರ ನನಗೆ ಬಂದಿರತಕ್ಕಂಥದ್ದು. ಆ ಮಾಹಿತಿಯ ಅನುಗುಣವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಒಂದು ಕಡೆ ಗೊಲ್ಲ ಸಮುದಾಯಕ್ಕೆ ಕ್ಯಾಟಗರಿ 1ಗೆ ಅದು ಕ್ರೀಮಿ ಲೇಯರ್ ಹಾಕಿರ್ತಕ್ಕಂಥದ್ದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಮುದಾಯಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಗೆ ಆಗ್ತಕ್ಕಂತಹ ಅತಿ ಹಿಂದುಳಿದ ವರ್ಗ ಅಂತ ಏನು ಹೇಳ್ತೀವೋ
ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಶೈಕ್ಷಣಿಕವಾಗಿ ವಿಶೇಷವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮುದಾಯಗಳಿಗೆ ಇಂಥ ಒಂದು ಸಮೀಕ್ಷೆಗಳು ಪೂರಕವಾಗಿರಬೇಕೆ ಹೊರತು ಅದೇ ನಮ್ಗೆ ಮಾರಕ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ತಮ್ಮ ಮನವಿ ಮಾಡ್ತೇನೆ ರಾಜ್ಯ ಮುಖ್ಯಮಂತ್ರಿಗಳು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.